ಹಾಯ್ ಫ್ರೆಂಡ್ಸ್, ಕಿಂಗ್ಡಮ್ ಟಿವಿಗೆ ತಮಗೆಲ್ರಿಗೂ ಸ್ವಾಗತ. ನಾನು ಮಂಜು ದೇವರಾಜ್. ನೋಡಿ, ಇವತ್ತಿನ ವಿಷಯ ಏನಂತಂದ್ರೆ ಕಮಲಾಕರ್ ಭಟ್ ಅವರ ಒಂದು ವಿಷಯ ತುಂಬಾ ಹರಿದಾಡ್ತಾ ಇದೆ. ನಿಮ್ಮೆಲ್ಲರೂ ಕೂಡ ಗೊತ್ತಿರುವಂತ ವಿಷಯ, ಆಲ್ರೆಡಿ ನೋಡ್ತಾ ಇರ್ತೀರಿ ನ್ಯೂಸ್ ಅಲ್ಲಿ. ಏನಾಗ್ತಾ ಇದೆ ಕಮಲಾಕರ್ ಭಟ್ ನೋಡಿ, ಜ್ಯೋತಿಷಿ ಕಮಲಾಕರ್ ಭಟ್ ಮತ್ತೆ ಸುಚಿತ್ರಾ ಕೇಸ್ ನಲ್ಲಿ ಒಂದು ದೊಡ್ಡ ಬಿಗ್ ಟ್ವಿಸ್ಟ್ ಈಗ ಎದುರಾಗ್ತಾ ಇದೆ ಅಂತ ಕೇಳ್ಬರ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಅವ್ರದ್ದು ಒಂದು ವಿಷಯ ನೋಡಿ. ಸುಚಿತ್ರಾ ಮತ್ತೆ ಕಮಲಾಕರ್ ಭಟ್ ಇಬ್ರು ಕೂಡ ಅವರ ಒಂದು ಕಾಮಕಂಡ ಏನಿದೆ, ಆ ಕಾಮಕಂಡನೇ ಕೊಲೆಗೆ ಮುಖ್ಯ ಕಾರಣ. ಯಾರ್ ಕೊಲೆ ಹಾಗಾದ್ರೆ? ಯಾರ್ ಕೊಲೆ ಅಂತ ನೋಡಿ, ವಸಂತ ನಾಯಕ್ ಅನ್ನೋರ್ದು ಕೊಲೆ ಆಗಿದೆ ಹಿಂದೆ. ಆ ಕೊಲೆ ಪ್ರಕರಣ ಯಾವಾಗಿದೆ ಅನ್ನೋದು ನಾನು ನೆಕ್ಸ್ಟ್ ಈಗ ಹೇಳ್ತೀನಿ. ಏನ್ ಡೇಟು, ಯಾಕಾಯ್ತು ಕೊಲೆ ಅನ್ನೋದನ್ನೆಲ್ಲ ಮುಂದೆ ಹೇಳ್ತೀನಿ. ಈಗ ಸದ್ಯಕ್ಕಂತ ನೋಡಿ, ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಒಂದು ನಡೆದಿರ್ತಕ್ಕಂಥ ಘಟನೆ ಅಂತೆ. ವಸಂತ್ ನಾಯ್ಕ್ ಅಂತಕ್ಕಂಥವ್ರ ಒಂದು ಕೊಲೆ ಪ್ರಕರಣದಂತೆ ನೋಡಪ್ಪ. ವಸಂತ್ ನಾಯ್ಕ್ ಅಂತವ್ರದ್ದು ಒಂದು ಕೊಲೆ ಪ್ರಕರಣದಲ್ಲಿ ರಾಜ್ಯಾದ್ಯಂತ ದೊಡ್ಡ ಸಂಚಲನ ಮೂಡಿಸ್ತಾ ಇರ್ತಕ್ಕಂಥ ಒಂದು ಸುದ್ದಿ ಅಂತಂದ್ರೆ ಇವ್ರದೇ ಈಗ ಕಮಲಾಕರ್ ಭಟ್ ಅವರು. ಅದು ಅಲ್ಲದೆ ಇವರು ಮೂಲತಃ ಜ್ಯೋತಿಷ್ಯ ಹೇಳ್ತಕ್ಕಂಥವ್ರು. ಜ್ಯೋತಿಷ್ಯ ಶಾಸ್ತ್ರ ಹೇಳೋದ್ರಲ್ಲಿ ತುಂಬಾ ನಿಸ್ಸೀಮರಂತೆ. ಅದಲ್ಲದೆ ಇವ್ರದ್ದು ಫೋಟೋಸ್ ಎಲ್ಲ ನಾನು ಕೂಡ ಅಬ್ಸರ್ವ್ ಮಾಡಿದೆ. ಪಬ್ಲಿಕ್ ಟಿವಿ ರಂಗಣ್ಣನ ಜೊತೆ ಆಗ್ಲಿ, ತುಂಬಾ ಸೆಲೆಬ್ರಿಟಿಗಳ ಜೊತೆ ಜ್ಯೋತಿಷ್ಯ ಅವ್ರ ಫೋಟೋನ ಹಂಚ್ಕೊಂಡಿದ್ದಾರೆ. ತುಂಬಾ ಹಂಚ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆದ್ರೂ ಕೂಡ ಜ್ಯೋತಿಷ್ಯ ಹೇಳೋರು ಯಾಕೆ ಈ ರೀತಿ ಕೊಲೆ ವಿಷಯದಲ್ಲಿ ತಲೆ ಹಾಕಿದ್ದಾರೆ ಅಂತ ಕೂಡ ಗೊತ್ತಾಗ್ಲಿಲ್ಲ. ಬಟ್ ಏನಾಗಿದೆ ಅನ್ನೋದನ್ನ ಮುಂದೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನೋಡಿ, ಮತ್ತೆ ಏನ್ ಕೊಲೆ ಆಗಿರೋದಂತಲ್ಲ, ಇವರೇ ಮುಖ್ಯ ಕಾರಣ ಅಂತ ಕೂಡ ಯಾಕೆ ಹೇಳ್ತಾ ಇದಾರೆ? ಹಾಗಾದ್ರೆ ಏನಾಯ್ತು ಕೊಲೆಗೆ? ನೋಡಿ ಸ್ನೇಹಿತರೆ, ಹೇಳ್ತೀವಿ ನೋಡಿ. ಈಗ ಇದರಲ್ಲಿ ಖ್ಯಾತ ಜ್ಯೋತಿಷಿ ಕಮಲಾಕರ್ ಭಟ್ ಮತ್ತೆ ಸುಚಿತ್ರಾ ಅನೈತಿಕ ಸಂಬಂಧ ಬಯಲಾಗಿದೆ ಅಂತ ಹೇಳ್ತಾ ಇದ್ರೆ. ಅನೈತಿಕ ಸಂಬಂಧ ಕೂಡ ಇವ್ರ ಜೊತೆ ಇತ್ತಂತೆ. ನೋಡ್ರಿ, ಸುಮ್ನೆ ಎಲ್ಲ ಹೇಳ್ತಾ ಇರೋದವ್ರು. ಅನೈತಿಕ ಸಂಬಂಧ ಬಯಲಾಗ್ತಾ ಇದೆ. ಈ ಕೊಲೆಗೆ ಮುಖ್ಯ ಕಾರಣ ಅಂತಂದ್ರೆ ಇದು ಕಮಲಾಕರ್ ಭಟ್ರವರೇ. ಅದು ನಿಜಕ್ಕೂ ನಿಜ ಅಂತ ಸುಳ್ಳು ಅಂತ ಹೇಳಕ್ಕಾಗಲ್ಲ. 100% ನಿಜ, ಇವರೇ ಕಮಲಾಕರ್ ಭಟ್ ಅಂತ ಕೂಡ ಹೇಳ್ತಾ ಇದಾರೆ. ಆದ್ರೆ ಇದೀಗ ಈ ಕೇಸ್ ನಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇವರ ಟಾರ್ಗೆಟ್ ಇದ್ದದ್ದು ಮಾತ್ರ ನಮ್ಗೆ ಎಲ್ಲಿ ನೋಡಿ, ಇವ್ರ ಟಾರ್ಗೆಟ್ ಅಂತೂ ಇದ್ದದ್ದು ಗಂಡನಲ್ಲ ಮಗಳು. ನಿಜಕ್ಕೂ ಹೇಳ್ತಾ ಇದೀನಿ ನೋಡಿ, ಗಂಡನಲ್ಲ ಮಗಳು ಇದ್ದದ್ದು ಅಂತ ಕೂಡ ಈ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಆದ್ರೆ ಮುಂದೆ ನೋಡ್ರಪ್ಪ, ಈಗ ಎಲ್ಲಿ ಹೋಗ್ತಾ ಇದೆ ಈ ವಿಷಯ ಅಂತಕ್ಕಂಥದ್ದು. ಗಂಡನಲ್ಲ ಮಗಳು ಈಗ ಅಂತ ಬೆಳಕಿಗೆ ಬಂದಾಯ್ತೆ. ಈಗಾಗ್ಲೇ ನೋಡಿ, ವಸಂತ್ ನಾಯ್ಕ್ ಅನ್ನೋರು ಈಗ ಕೊಲೆ ಪ್ರಕರಣದಲ್ಲಿ ಈಗಾಗ್ಲೇ ಏನ್ ಜ್ಯೋತಿಷಿ ಕಮಲಾಕರ್ ಭಟ್ ಅಂತ ಏನಿದ್ರೆ ಸುಚಿತ್ರಾ ಅವ್ರ ನಡುವಿನ ಒಂದು ಅನೈತಿಕ ಸಂಬಂಧ ಈಗಾಗಲೇ ಬಯಲಾಗಿದೆ. ಎಲ್ಲಾ ಕಡೆ ಅದು ಸುದ್ದಿ ಇತ್ತು, ತುಂಬಾ ಹರಿದಾಡ್ತಾ ಇದೆ. ಇಲ್ಲಿ ನಾನು ಹೇಳೋದೇನು ಹೊಸದೇನಲ್ಲ. ಈಗ ಈ ಕೊಲೆ ಬಗ್ಗೆ ನೋಡಿ, ಇವರ ಒಂದು ಈ ಸರಸ ಸಲ್ಲಾಪಕ್ಕೆ ಅಡ್ಡಿ ಆಗ್ತಾ ಇರೋದು ಏನಂತಂದ್ರೆ ಅವ್ರ ಮಗಳೇ ಅಡ್ಡಿ ಆಗಿದ್ರು ಅಂತ ಒಂದು ಸುದ್ದಿ ಬರ್ತಾ ಇದೆ. ಅವ್ರ ಮಗಳು ಅಡ್ಡಿ ಆಗ್ತಾ ಇದ್ರೆ, ಅವರ ಆಡಿಯೋ ಮತ್ತೆ ಮಗಳ ಹೆಸರ ಹೇಳಿಕೆಯಲ್ಲಿ ಒಂದು ಹಲವಾರು ಒಂದು ಸತ್ಯ, ಒಂದು ನಾವೇನ್ ಸತ್ಯ ಅಂತಂದ್ರೆ ಪ್ರೂಫ್ ಅಂತ ನಾವು ತಿಳಿಸ್ತೀವಿ. ಆ ಸತ್ಯ ಕೂಡ ಈಗ ಬಯಲಾಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಸತ್ಯ ಎಲ್ಲಿದು? ಹಾಗಾದ್ರೆ ಏನಾಯ್ತು? ಈ ಕಮಲಾಕರ್ ಭಟ್ ಮತ್ತೆ ಸಂಬಂಧ ಮೊದ್ಲು ಹೇಗಿತ್ತು, ಹೇಗ್ ಬೆಳೀತು ಅನ್ನೋದನ್ನ ತಿಳ್ಕೊಳ್ಳೋಣ. ನೋಡಿ, ಕಮಲಾಕರ್ ಭಟ್ ಕೇಸಲ್ಲಿ ಈಗ ಟ್ವಿಸ್ಟ್ ಹೇಗ್ ಸಿಗ್ತಾ ಇದೆ ಅಂತಂದ್ರೆ, ಈ ಪ್ರಕರಣದಲ್ಲಿ ಸುಚಿತ್ರಾ ಅವರ ಮಗಳ ಬಗ್ಗೆ ಭಯಾನಕ ಸಂಚುಗಳು ಕೂಡ ಐತಂತೆ. ಮೊದ್ಲೆಲ್ಲ ಭಯಾನಕ ದೊಡ್ಡ ಸಂಚುಗಳೆಲ್ಲ ನಡೆಸಿರ್ತಕ್ಕಂಥ ಒಂದು, ಅದಕ್ಕೆ ಪ್ರೂಫ್ ಸಾಕ್ಷಿ ಸಮೇತ ಸಿಕ್ಕಿ ಬಿದ್ದಿದ್ದಾರಂತೆ. ಸಾಕ್ಷಿ ಸಮೇತ ಸಿಕ್ಕಿ ಬೀಳೋದು ಅಂತಂದ್ರೆ ಏನ್ ಅಷ್ಟು ಸಣ್ಣ ವಿಷಯ ಅಲ್ಲ ಅದು. ಯಾಕೆಂತಂದ್ರೆ ಸಾಕ್ಷಿ ಹಿಡಿಬೇಕು ಅಂತಂದ್ರೆ ತುಂಬಾ ದೊಡ್ಡದಾಗಿ ನಾವು ಸಾಕ್ಷಿಗಳನ್ನ ಹುಡುಕ್ಬೇಕಾಗತ್ತೆ. ಸಣ್ಣ ಪುಟ್ಟ ಒಂದು ಸಾಕ್ಷಿ ಇಟ್ಕೊಂಡು ಕೇಸ್ ಹಾಕುವಂತದ್ದಲ್ಲ ಇದು. ಯಾಕೆ ಅಂತಂದ್ರೆ ನೋಡ್ರಪ್ಪ, ಈಗಾಗ್ಲೇ ವೈರಲ್ ಆಗ್ತಾ ಇರೋ ಒಂದು ವಿಡಿಯೋ ಎಲ್ಲ ಈಗಾಗ್ಲೇ ಮಗಳ ಹೆಸರಲ್ಲಿ ಎಲ್ಲ ಕೂಡ ಈಗಾಗಲೇ ತುಂಬಾ ವೈರಲ್ ಆಗ್ತಾ ಇದೆ. ಈಗ ಇದಕ್ಕಾಗಲೇ ತುಂಬಾ ಒಂದು ಹೊಸ ತಿರುವು ಕೂಡ ಕೊಡ್ತಾ ಇದ್ರಂತೆ. ಬಟ್ ಆದ್ರೂ ಕೂಡ ಇವರ ಒಂದು ಟಾರ್ಗೆಟ್ ಇದ್ದಿದ್ದು ಈ ಸುಚಿತ್ರಾ ಅವರ ಒಂದು ಗಂಡ ಅಂತೆ. ಗೌಡ ಅಲ್ಲ, ಸುಚಿತ್ರಾ ಗೌಡ ಅಲ್ಲ, ಸಾರಿ, ಸುಚಿತ್ರಾ ಅವ್ರ ಗಂಡ ಮಹೇಶ್ ನಾಯ್ಕ್ ಅನ್ನೋರು ಹೆಚ್ಚಾಗಿ ಅವ್ರ ಮಗಳೇ ಇವರ ಏಕಾಂತಕ್ಕೆ ಒಂದು ಅಡ್ಡಿ ಆಗಿದ್ಲಂತೆ. ಮತ್ತು ಇವರ ಕಾಮಕಾಂಡವನ್ನ ಮಗಳು ಕೂಡ ಕಣ್ಣಾರೆ ಕಂಡಿದ್ಲು ಎಂಬ ಒಂದು ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಈಗ ನೋಡಿ, ಕಣ್ಣಾರೆ ಕಂಡಿದ್ದು ಇವರ ಮಗಳೇ ಕಣ್ಣಾರೆ ಕಂಡಿದ್ರು ಅನ್ನೋ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. ಆದರೆ ಮುಂದೆ ಏನಾಗತ್ತೆ ಅಂದ್ರೆ ನೋಡಿ ಸ್ನೇಹಿತರೆ, ನೋಡಿ, ಇಂಥ ಪಾಪಿಗಳಿಗೆಲ್ಲ ಮಗಳೇ ಟಾರ್ಗೆಟ್ ಆಗ್ತಾರೆ ಅಂತಂದ್ರೆ ಏನ್ ಅರ್ಥ ನೋಡಿ, ಅಲ್ವಾ? ಆದ್ರೂ ಕೂಡ ಇವ್ರ ಕೆಲಸ ಏನಿಲ್ಲ, ಜ್ಯೋತಿಷ್ಯ ಹೇಳೋದು ಇವ್ರ ಕೆಲಸ ಅಷ್ಟೇ. ಬಟ್ ಆದ್ರೂ ಕೂಡ ಜ್ಯೋತಿಷ್ಯ ಹೇಳಬೇಕು, ಹೋಗ್ಬೇಕು. ಬಟ್ ಇವರೆಲ್ಲ ಈ ರೀತಿ ಅನೈತಿಕ ಸಂಬಂಧಗಳಾದ್ರೂ ಇಟ್ಕೊಳ್ಳೋದೆಲ್ಲ ಏನಕ್ಕೆ? ಈ ಅನೈತಿಕ ಸಂಬಂಧ ಇಟ್ಕೊಳ್ಳೋದ್ರಿಂದ ಇವ್ರಿಗೆ ಏನು ಒಂದು ಬೆನಿಫಿಟ್ ಸಿಗುತ್ತೆ? ಆದ್ರೂ ಕೂಡ ಇದೆಲ್ಲ ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಏನಾಗುತ್ತೆ ಅಂತ. ಬಟ್ ಏನಂತಂದ್ರೆ, ಅನೈತಿಕ ಸಂಬಂಧ ಇಟ್ಕೊಳ್ಳೋದಂತೂ ಎಷ್ಟೋ ಜನ, ಕೆಲವರು ರಾಜಕಾರಣಿಗಳು ನಾವು ನೋಡ್ಬೋದು ಇಟ್ಕೊಂಡಿರ್ತಾರೆ. ಅದೆಲ್ಲ ಕೆಲವ್ರದೆಲ್ಲ ಬಯಲಿಗೆ ಬಂದಿದೆ, ಇಲ್ಲ ಅಂತಲ್ಲ. ಕೆಲವ್ರು ಎಷ್ಟೋ ಜನ ಗೌರ್ಮೆಂಟ್ ಅಧಿಕಾರಿಗಳು ಕೂಡ ಅನೈತಿಕ ಸಂಬಂಧ ಇಟ್ಕೋತಾರೆ, ಇಲ್ಲ ಅಂತಲ್ಲ. ಅದನ್ನ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಯಾರ್ಯಾರು ಅನೈತಿಕ ವಿಡಿಯೋ ಎಷ್ಟೆಷ್ಟು ಪ್ರೂಫ್ ಸಮೇತ ಸಿಕ್ಬಿದ್ದಾರೆ ಎಲ್ಲ ಹೇಳ್ತೀನಿ. ಬಟ್ ಆದ್ರೂ ಕೂಡ ಈಗಂತೂ ನೋಡಿ, ಇವ್ರು ಜ್ಯೋತಿಷ್ಯ ಹೇಳೋದ್ರಲ್ಲಿ ಜ್ಯೋತಿಷ್ಯ ಹೇಳ್ತಾರೆ, ದೇವ್ರು ಇವ್ರನ್ನ ಒಂಥರ ಏನೋ ದೇವ್ರ ಸಮಾನ ಅಂತ ನಾವು ಕರಿತೀವಿ. ಅದನ್ನ ಬಿಟ್ಟು ಅನೈತಿಕ ಸಂಬಂಧ ಇಟ್ಕೊಳ್ಳೋದಕ್ಕೂ ಇದಕ್ಕೂ ಏನ್ ಕಾರಣ ಇವ್ರಿಗೆ? ನೋಡಿ, ಅನೈತಿಕ ಸಂಬಂಧ ಇಟ್ಕೊಳ್ಳೋದಲ್ದೆ ಜೊತೆಗೆ ಇವ್ರ ಮಗಳೇ ಇವ್ರಿಗೆ ಟಾರ್ಗೆಟ್ ಆಗ್ಬಿಟ್ರಲ್ಲ. ಏನ್ ಇದೆಲ್ಲ ನೋಡಿ, ಈ ನ್ಯೂಸ್ ಎಲ್ಲ ನಾವು ಹೇಳ್ತಾ ಹೋದ್ರೆ
ಇನ್ನು ಏನೇನ್ ದೊಡ್ಡ ಸುದ್ದಿಗಳಿದೆ ಈ ಜ್ಯೋತಿಷ್ ಹೇಳೋರ್ಲಿ ಅಂತಂದ್ರೆ ಇವ್ರು ಮಾತ್ರ ಅಲ್ಲ, ಇನ್ನೂ ತುಂಬಾ ದೊಡ್ಡ ದೊಡ್ಡ ನಾವೇನು ಅಂತ ಹಳ್ಳಿ ಕಡೆ ಎಲ್ಲ ಏನ್ ಕರಿತೀವಿ ಇವ್ರನ್ನೆಲ್ಲ ಚೆಂಗ್ಳು ಅಂತೆಲ್ಲ ಏನ್ ಕರಿತೀವಿ, ಆ ರೀತಿ ಕರೆಯೋದೇನಿಲ್ಲ, ಏನು ದೊಡ್ಡ ತಪ್ಪೇನಲ್ಲ ಬಿಡಿ ಇವ್ರನ್ನ. ಯಾಕೆಂದ್ರೆ ತಪ್ಪು ಅಂತಂದ್ರೆ ನಮ್ದೇ ತಪ್ಪಾಗುತ್ತೆ, ಸರಿನೇ ಇವ್ರನ್ನ ಈ ತರ ಇದೆಲ್ಲ ಕರೆಯೋದು. ಯಾಕೆ ಅಂತಂದ್ರೆ ಈ ತರ ನನ್ನ ಮಕ್ಕಳನ್ನೆಲ್ಲ ನಿಜವಾಗ್ಲೂ ಒದ್ದು ಹೊಳಗಾಕ್ಬೇಕು, ನಿಜವಾಗ್ಲು. ಯಾಕೆ ಅಂತಂದ್ರೆ ಸುಮ್ನೆ ಬಿಡೋದಲ್ಲ. ಏನು ಒಬ್ಬ ಹೆಣ್ಮಗಳ ಬಗ್ಗೆ ಒಬ್ಬ ಜ್ಯೋತಿಷಿ ಅವರು ಈ ರೀತಿ ಈ ತರ ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಸರಿನೋ ತಪ್ಪು? ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸಿ.